ಹಾಯ್ ಫ್ರೆಂಡ್ಸ್, ಇನ್ನೊಂದು ಮಿನಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದೀನಿ. ನೀವು ಯಾರಾದರೂ ಮಾರ್ಕೆಟ್ ಗೊತ್ತಿಲ್ಲದೇ ಮಾರ್ಕೆಟ್ಗೆ ಹೋಗಿರಾ? ಇಲ್ಲ ನಾವು ಹೋಗಿದ್ದೇವೆ. ಯಾಕಂದ್ರೆ ನಮ್ಗೆ ಮಾರ್ಕೆಟೇ ಗೊತ್ತಿರಲಿಲ್ಲ, ಎಲ್ಲದ ಎಲ್ಲಿಲ್ಲ ಅಂತಂದು. ಬಟ್ ಮಾರ್ಕೆಟ್ಗೆ ಹೋಗಕ್ಕೆ ಶುರು ಮಾಡಿದ್ದೇವೆ. ಅದ್ರ ಸಲಕ್ಕೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹಾದಿಗೆ ಹೋಗೋದು, ಮಾರ್ಕೆಟ್ ಎಲ್ಲದ ಏನೋ ಗೊತ್ತಿಲ್ಲ ಅಂತಂದ ಮೇಲೆ ನಗು ಹೊಂಟಿತ್ತು. ಇನ್ನು ಮಾರ್ಕೆಟು ಹಂಗೆ ಹಿಂಗೆ ಮಾಡಿ ಸಿಗುತ್ತು, ಅಲ್ಲಿ ಹೋಗೋದನ್ನೇ ಫಸ್ಟ್ ನಮ್ಮ ಮನೆಯವರು ತರಕಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋರು. ಇನ್ನು ನಾನಂತೂ ತರಕಾರಿ ತೊಗೊಂಬಲ್ಲ, ನಾನು ಅವ್ರ ಜೊತೆ ಹೋಯ್ತೀವಿ ಅಷ್ಟೇ, ಅವರೇ ತರಕಾರಿ ತೊಗೋತಾರೆ. ಹೋಗಿದ ತಕ್ಷಣ ಫಸ್ಟು ಹಚ್ಚನ್ ತರಕಾರಿ ನೋಡ್ರು, ಮೆಂತ್ಯ ಪಲ್ಯ ತೊಗೊಂಡ್ರು ಮತ್ತು ಪುಂಡಿ ಪಲ್ಯ ತೊಗೊಂಡ್ರು. ಇನ್ನು ಪುಂಡಿ ಪಲ್ಯ ಸ್ವಲ್ಪ ಉದ್ದಕ್ಕಿರೋ ಸಲುವಾಗಿ ಅದ್ರದ್ದು ದಂಟೆಲ್ಲ ನಮ್ಮ ಅಮ್ಮ ಹಿಡ್ಕೊಂಡು ಮಾರ್ಕೆಟೆಲ್ಲ ತಿರುಗಾಡತ್ತಿಳು. ನಂಗಂತೂ ನಗು ಹೊಂಟಿತ್ತು, ನಮ್ಮ ಅಮ್ಮ ಹಿಡ್ಕೊಂಡು ತಿರುಗಾಡಿದ ಸಲುವಾಗಿ. ಇನ್ನು ಅಲ್ಲಿಂದ ನಮ್ಮ ಜಾನುವಿ ಯಾವ ಥರ ತೊಗೋಬೇಕು ಪಾಪ, ಈ ಥರದ ಅಂತ ಅನ್ಕೋತಾ. ಇನ್ನು ಸಣ್ಣದೇ ಇತ್ತು ಮಾರ್ಕೆಟು, ಬಟ್ ತಿರ್ಗೋದ್ರಾಗ ನಮ್ಮ ಜಾನುವಿಗೆ ಸಾಕಾಗೋಯ್ತು. ಹಾಗಾಗಿ ಕೈ ಹಿಡ್ಕೊಂಡು ಇಬ್ಬರು ತೊಗೊಂಡು ಹೊಂಟಿದ್ದೇವೆ. ಇನ್ನು ಮಾರ್ಕೆಟ್ನಾಗ ಫಸ್ಟ್ ಟೈಮು ವೀಡಿಯೋ ಮಾಡಿದ್ದು, ಹಾಗಾಗಿ ನಂಗೆ ಸ್ವಲ್ಪ ನಗು ಭೀ ಹೊಂಟಿತ್ತು. ಇನ್ನು ನಮ್ಮ ಮನೆಯವರು ತರಕಾರಿ ಅದೆಲ್ಲ ತೊಗೊಂಬಂದು ನೋಡಿ ನಂಗೆ ನಗು ಬರ್ತದೆ. ನಮ್ಮ ಮನೆಯವ್ರು ಏನಪ್ಪ ಅಂದ್ರೆ ಫುಲ್ಲು ಮಾರ್ಕೆಟ್ ಹೋಯ್ತಾರೆ, ಬರೋ ಟೈಮಿಗೆ ಅಂದ್ರೆ ಆ ರೇಟೆಲ್ಲ ಕೇಳ್ಕೊತ ಹೋಗಿ ಬರೋ ಟೈಮಿಗೆ ತೊಗೊಂಡು ಬರ್ತಾರೆ. ಆ ಥರ ನಮ್ಮ ಮನೆಯವರು. ಇನ್ನು ನೀವು ಯಾವ ಥರ ತೊಗೋತೀರಂತ ನಂಗೆ ಕಮೆಂಟ್ ಮಾಡಿರಿ. ನಮ್ಮ ಮಕ್ಳಿಗೆ ಇಬ್ರಿಗೆ ಭೀ ಅಲ್ಲಿ ಕುಕುಂಬರ್ ಕೊಟ್ಟಿದ್ದೇವೆ. ಇನ್ನು ಫೈನಲಿ ಇನ್ನು ಮನೆಗೆ ನಡೆದಿದ್ದೇವೆ. ಲೇಟಾಗಿ ಹೋಗಿತ್ತು, 7:30 ಹಂಗಾಗಿತ್ತು. ಹಾಗಾಗಿ ನಮ್ಮ ಮನೆಗೆ ಹೋಗಿದ್ಮೇಲೆ ತರಕಾರಿ ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ಇನ್ನೊಂದು ಮಿನಿ ಬ್ಲಾಗ್ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನೀವು ಯಾವ ಥರ ತರಕಾರಿ ತೊಗೋತೀರಿ ಅಂತಂದು ನನಗೆ ಕಮೆಂಟ್ ಮಾಡಿರಿ. ಓಕೆನಾ? ಬಾಯ್ ಬಾಯ್.